ಸಿಬಿಲ್ ಇರಲಿ, ಸಿಬಿಲ್ ಇಲ್ಲದೇ ಇರಲಿ, ಸಿಬಿಲ್ ಇದ್ದರೆ 20,000 ಡೌನ್ ಪೇಮೆಂಟು, ಸಿಬಿಲ್ ಇಲ್ಲ ಅಂದರೆ 40,000 ಡೌನ್ ಪೇಮೆಂಟು. ನೋಡಿ ಈ ಥರ ಇವಾಗ ಎಕ್ಸಲೇಟರ್ ಕೊಟ್ಟಿದ್ದೀವಿ, ಮುಂದೆ ಹೋಗ್ತಾ ಇದೆ, ಉಲ್ಟಾ ಮಾಡ್ತೀನಿ ನೋಡಿ, ಸ್ಟಾಪ್ ಆಗುತ್ತೆ. ಓಕೆ, ಈ ಥರ ಇದೆ. 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲಿ ಏನಕ್ಕೆ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ ಅಂದರೆ ವಾಟ್ರು ಮತ್ತು ಕೂಲೆಂಟು ಎರಡೂ ಒಳಗಡೆ ಹೋಗೋದ್ರಿಂದ ಇದು 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ. ಮಾತ್ರ ಪ್ಯಾಸೆಂಜರ್ ಮಾತ್ರ ಅಲ್ಲ, ಗೂಡ್ಸ್ ಗಾಡಿಗಳು ಸಿಗುತ್ತೆ ನಿಮಗೆ. ಇದೆ 99 ರೂಪಾಯಿ ಕಟ್ಟಿದ್ರೆ ಸಾಕು, ನಿಮ್ಮ ಹಳೆ ಆಟೋಗೆ ಉಚಿತವಾಗಿ ನಾವು ರೆಟ್ರೋಫಿಟ್ ಮಾಡ್ಕೊಡ್ತೀವಿ ಸರ್. ನಮ್ಮ ಹತ್ರ ತಗೊಳ್ಳೋ ಪ್ರತಿಯೊಂದು ಗಾಡಿನೂ ಕೂಡ 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ. ಸೊ ಬೆಂಗಳೂರಲ್ಲಿ ನೋಡ್ಬೋದು ನೀವು, ಚಾರ್ಜಿಂಗ್ ಸ್ಟೇಷನ್ಸು 3 ಕಿಲೋಮೀಟರ್ಗೂ ಒಂದೊಂದು ಚಾರ್ಜಿಂಗ್ ಸ್ಟೇಷನ್ ಇದೆ. ನಿಮ್ಮ ಹತ್ರ ಹಳೆ LPG ಗಾಡಿಗಳಿದೆಯಾ, 2013ರಿಂದ 19 ಮಾಡಲು ಗಾಡಿಗಳಿದೆಯಾ, ಸೊ ಆ ಗಾಡಿಗಳನ್ನ ಎಲೆಕ್ಟ್ರಿಕ್ ಮಾಡ್ಕೋಬೇಕಾ, ನಮ್ಮ ಹತ್ರ ಬರ್ಬೋದು. ಈ ರೀತಿ ರೆಡಿ ಆಗುತ್ತೆ. ನಿಮ್ಮ ಹತ್ರ ಗಾಡಿ ಇಲ್ಲ ಅಂದರೆ ನಾವೇ ಗಾಡಿನ ಕೂಡ ಪ್ರೊವೈಡ್ ಮಾಡ್ತೀವಿ ಸರ್. ಬೇರೆ 3 ವೀಲರ್ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾವಲ್ವಾ, LPG ಆಗಲಿ, CNG ಆಗಲಿ, ಅಥವಾ ಬೇರೆ ಎಲೆಕ್ಟ್ರಿಕ್ ಗಾಡಿ ಆಗಲಿ, ಈ ಗಾಡಿ ಮುಂದೆ ಏನೂ ಇಲ್ಲ ಸರ್. ಯಾಕೆಂದರೆ ಕುರುಬಳ್ಳಿ ಅಪ್ ಅಂತ ಇದೆಯಲ್ಲ, ಆ ಅಪ್ನ 5 ಜನ ಹಾಕ್ಕೊಂಡು ಕೂಡ ಸರಾಗವಾಗಿ ಹತ್ತುತ್ತೆ ಸರ್. ನೀವು ಟೆಸ್ಟ್ ಮಾಡಿನೇ ತೊಗೋಬೋದು ಸರ್. ನೀವು ಗಾಡಿ ತೊಗೊಂಡು ಮಾಡಿಸ್ಕೊಂಡ್ರಿ ಅಂದ್ಕೊಳ್ಳಿ, ಈ ಥರ ಎಲೆಕ್ಟ್ರಿಕ್ ಗಾಡಿ ಮಾಡಿಸ್ಕೊಂಡ್ರಿ, ಬೇಡ ಅನ್ನಿಸ್ತು, ರಿಟರ್ನ್ ತಂದ್ಕೊಡ್ಬೋದು, ಬೈಬ್ಯಾಕ್ ಇದೆ ಒಂದು. ಎರಡನೇ ವಿಚಾರ ಬಂದ್ಬಿಟ್ಟು, ಮೊದಲನೇ ತಿಂಗಳಿಂದನೇ 5,000 ಉಳಿತಾಯ ಆಗುತ್ತೆ. 1 ವರ್ಷಕ್ಕೆ ನಿಮಗೇನ, ಮೊದಲನೇ 1 ವರ್ಷಕ್ಕೆ ಏನಾಗುತ್ತೆ, 1 ಲಕ್ಷದ ಮೇಲೆ ನಿಮಗೆ ಉಳಿತಾಯ ಆಗುತ್ತೆ. ಅದು ಹೇಗಂತ ಇಲ್ಲೇ ಬಂದು ತಿಳ್ಕೊಳ್ಳಿ ಸರ್. ಏನು ಸರ್ ಇದು 99 ರೂಪಾಯಿ ಫ್ರೀ ಅಂತ ಹೇಳ್ಬಿಡ್ತಾ ಇದ್ದೀರಾ ಸರ್? ಇದೇನಿದೆ ಒಂಥರ ಲಕ್ಕಿ ಡ್ರಾ ಥರ. ಸೊ ಇದು 99 ರೂಪಾಯಿ ಕಟ್ಟಿ ಅವರು ನಮ್ಮ ಹತ್ರ ಕೂಪನ್ ತಗೊಂಡು ಅವರು ಲಕ್ಕಿ ಡ್ರಾಪ್ ಒಳಗೆ ಹಾಕೊಂಡ್ರೆ ಅಕಸ್ಮಾತ್ ಅವ್ರ ಹೆಸರು ನಮ್ಮ ಚಾಲಕರಲ್ಲಿ ಯಾರೋ ಒಬ್ರಿಗೆ ಬಂದೇ ಬರುತ್ತೆ. ಚಾಲಕರಿಗೆ ಬೆನಿಫಿಟೇ ಇದ್ರು. ಯಾರೋ ಒಬ್ರು ಚಾಲಕರಿಗೆ ಬಂತು ಅಂದರೆ ಅವ್ರದ್ದು ಹಳೆ ಆಟೋ ಇತ್ತು ಅಂತಾದರೆ ಆ ಆಟೋಗೆ ಉಚಿತವಾಗಿ 2,05,000 ರೂಪಾಯಿ ಖರ್ಚಾಗುತ್ತೆ ಸರ್. ಓವರಾಲ್ RTO ಆಗಲಿ, ಬ್ಯಾಟ್ರಿ ಫಿಟ್ಟಿಂಗ್ಸ್ ಆಗಲಿ, ಓವರಾಲ್. ಸೊ ಆ ಖರ್ಚು ಉಚಿತವಾಗಿ ಸಿಗುತ್ತೆ ಸರ್. ಓಕೆ, ಅಂದರೆ 99 ರೂಪಾಯಿ ಪೇ ಮಾಡಿದ್ರೆ 2 ಲಕ್ಷ ಫ್ರೀ ಅಂತ. 2,05,000 ಫ್ರೀ ಇದೆ. ನಿಮ್ಮ ಶೋರೂಮ್ ಹೆಸರು ಮತ್ತು ಅಡ್ರೆಸ್ ಹೇಳಿ ಸರ್. ಸರ್ ನಮ್ಮ ಶೋರೂಮ್ ಹೆಸರು VS ಕನ್ಸಲ್ಟೆಂಟ್ ಅಂತ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಏನಿದೆ ಪುಣ್ಯಭೂಮಿ, ಅದರ ಆಪೋಸಿಟ್ ಸರ್ವಿಸ್ ರೋಡಲ್ಲಿ ರಾಜಣ್ಣ ಮಿಲಿಟರಿ ಹೋಟ್ಲ್ ಅಂತ ಬರುತ್ತೆ. ಅದರ ಪಕ್ಕದಲ್ಲೇ ನಮ್ಮದು VS ಕನ್ಸಲ್ಟೆಂಟ್, ಎಕ್ಸ್ಪೋನೆಂಟ್ನ VS ಕನ್ಸಲ್ಟೆಂಟ್ ಅಂತ ಒಂದು ಶೋರೂಮ್ ಇದೆ. ಸೊ ಇಲ್ಲಿ ವಿಸಿಟ್ ಮಾಡ್ಬೋದು, ಅವರು ಎಕ್ಸ್ಪೀರಿಯನ್ಸ್ ತೊಗೋಬೋದು, ವೆಹಿಕಲ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಒಂದು ಡೆಮೋ ಚೆಕ್ ಮಾಡ್ಕೊಬೋದು. ಸೊ ಅವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆ, ಏನೇನು ಸಿಗುತ್ತೆ ಸರ್ ಇಲ್ಲಿ? ಸರ್ ಏನಿಲ್ಲ, ಅವ್ರಿಗೆ ಅವ್ರ ಹತ್ರ ಗಾಡಿ ಇದ್ದರೆ ಅವ್ರ ಗಾಡಿಗೆ ನಾವು ಎಲೆಕ್ಟ್ರಿಕ್ ಗಾಡಿ ಮಾಡ್ಕೊಡ್ತೀವಿ. ಗಾಡಿ ಇಲ್ಲ ಅಂದರೆ ಗಾಡಿ ನಾವೇ ಕೊಡ್ತೀವಿ. ಡೌನ್ ಪೇಮೆಂಟ್ 50,000 ರೂಪಾಯಿ ತೊಗೋತೀವಿ ವಿತ್ ಗಾಡಿ. ವಿತ್ ಆಟೋ ಬೇಕು ಅಂದರೆ, ವಿತ್ ಆಟೋ ಬೇಕು ಅಂದರೆ 50,000 ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಡು ಮಿಕ್ಕಿದ್ದು ಮಾಡ್ಕೊಡ್ತೀವಿ. ಸೊ ಇವಾಗ ನಾವು 2013ರಿಂದ 19 ಮಾಡಲು ಗಾಡಿವರೆಗೂ ಮಾತ್ರ ನಮಗೆ ತೊಗೊಂಡಿದ್ವಿ ಅಪ್ರೂವಲ್. ಸೊ ಈಗ 2011ರಿಂದ ಅಪ್ರೂವಲ್ ಜೂನ್ ಜುಲೈಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿಂದ ಅವ್ರಿಗೆ ಇನ್ನೂ ಸ್ವಲ್ಪ ಹಳೆ ಗಾಡಿಗಳಿಗೂ ಕೂಡ ಅವ್ರಿಗೆ ರೆಟ್ರೋ ಫಿಟ್ನೆಸ್ ಸಿಗುತ್ತೆ. ಸೊ ಇದರಲ್ಲಿ ಬೆನಿಫಿಟ್ ಏನಂದ್ರೆ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ. 15 ನಿಮಿಷ ಟೀ ಕುಡಿಯೋ ಗ್ಯಾಪ್ ಅಲ್ಲಿ ಪೂರ್ತಿ ಚಾರ್ಜಿಂಗ್ ಆಗ್ಬಿಡುತ್ತೆ. ಸೊ ಅವರು 150 ಕಿಲೋಮೀಟರ್ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಪ್ರತಿಯೊಬ್ಬರು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಅಂದ್ರೆ ನನಗೆ 150 ಬೇಕು, ನನಗೆ 250 ಬೇಕು, ನಂಗೆ 350 ಬೇಕು ಅಂತ ಕೇಳೋರು ಇದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳ್ತೀನಿ ಅಂದ್ರೆ, ಪ್ರತಿ 150 ಕಿಲೋಮೀಟರ್ಗೆ ನೀವು 15 ನಿಮಿಷ ಟೈಮ್, ಒಂದು ಟೀ ಕುಡಿಯೋ ಗ್ಯಾಪು ಸಮಯ ಕೊಟ್ಟರೆ ಸಾಕು, ಅವ್ರಿಗೆ 150 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಓಕೆ, ಸೊ ಅವ್ರು ಎಷ್ಟು ಕಿಲೋಮೀಟ್ರ್ ಬೇಕಾದರೂ ಓಡಿಸ್ಕೊಬೋದು. ಸೊ ಈ ಥರ ಬೆನಿಫಿಟ್ಸ್ಗಳೆಲ್ಲ ತುಂಬ ಇದೆ ಇದರಲ್ಲಿ. ಸೊ ಇದನ್ನು ಸದುಪಯೋಗ ಪಡಿಸ್ಕೊಬೋದು. ಈಗ ನಾವು ಆಲ್ರೆಡಿ 100 ಜನ ಕಸ್ಟಮರ್ಗಳಿಗೆ ಸಂತೋಷ ತಂದುಕೊಟ್ಟಿದ್ದೀವಿ. ಅಂದರೆ ಅವರು ಇದ್ರ ಬಗ್ಗೆ ಈಗ LPG ಸಮಸ್ಯೆ ಇದೆ. ಸೊ ಎಲೆಕ್ಟ್ರಿಕ್ ತುಂಬ ಬೂಮ್ ಮಾರ್ಕೆಟು, ಅಂದರೆ ತುಂಬ ವೇಗವಾಗಿ ಇದು ಮಾರ್ಕೆಟು ತುಂಬ ಬ್ಯುಸಿ ಆಗ್ತಾ ಇದೆ. ಸೊ ಜನಗಳನ್ನ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬ ಬೆನಿಫಿಟ್ ಇದೆ. ಈಗ ಹೊಸ ಗಾಡಿ ಯಾವುದೇ ತೊಗೊಂಡ್ರು, ಈಗ ಎಲೆಕ್ಟ್ರಿಕ್ ಗಾಡಿದು ಬೇರೆ ಕಂಪ್ನಿ ಯಾವುದೇ ಗಾಡಿಗಳು ತೊಗೊಂಡ್ರು 3,60,000ದಿಂದ 4,50,000ವರೆಗೂ ಇದೆ ಗಾಡಿ, ಬರೀ ಪ್ಯಾಸೆಂಜರ್ ಗಾಡಿಗಳು. ಸೊ ಅವ್ರದೇ ಗಾಡಿಗಳಿಗೆ ಮಾಡಿಸ್ಕೊಳ್ಳೋದ್ರಿಂದ 1 ಲಕ್ಷ ಉಳಿತಾಯ ಮಾಡ್ಬೋದು ಮೊದಲನೇದಾಗಿ. ಎರಡನೇದಾಗಿ ನಮ್ಮದ್ರಲ್ಲಿ ಮೇಂಟೆನೆನ್ಸ್ ಇಲ್ಲವೇ ಇಲ್ಲ. 10,000 ಕಿಲೋಮೀಟರ್ಗೆ 500 ರೂಪಾಯಿ ಖರ್ಚಾಗುತ್ತೆ. 10,000 ಕಿಲೋಮೀಟರ್ಗೆ 500 ರೂಪಾಯಿ ಅಷ್ಟೇ. 10,000 ಮಾಮೂಲಿ ಆಟೋಗಳಿಗೆ ಏನಾಗುತ್ತೆ, 3,000 ಕಿಲೋಮೀಟರ್ಗೆ 1,500ರಿಂದ 2,000 ರೂಪಾಯಿ ಖರ್ಚು ಮಾಡಲೇಬೇಕು. ಈಗಿನ LPG CNG ರೇಟು ಏರ್ತಿರೋ ವೇಗ ನೋಡಿದ್ರೆ ಅವ್ರು ದುಡಿಯೋಕ್ಕೆ ಆಗಲ್ಲ. ಈಗ ಹೇಗಾಗಿದೆ ಅಂದರೆ, ನಾವು ಒಂದು ಅಂದಾಜಾಗಿ ಲೆಕ್ಕ ತೊಗೊಂಡ್ರೆ ಒಂದು 400 ರೂಪಾಯಿ ಪರ್ ಡೇ ಅವ್ರು ಹಾಕ್ಸ್ತಾರೆ ಅಂತ ಹೇಳಿದ್ರೆ ಅವ್ರು 1,500-2,000 ದುಡ್ಕೋಬೋದು. ಸೊ ನಮ್ದ್ರಲ್ಲಿ ಹೆಂಗೆ ಅಂದರೆ 4,500 ರೂಪಾಯಿ ತಿಂಗಳು ಪ್ಯಾಕೇಜು. ಸೊ ಪರ್ ಡೇ 150 ರೂಪೀಸ್ ಬೀಳುತ್ತೆ. ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ಓಡಿಸ್ಕೋಬೋದು, ಎಷ್ಟು ಕಿಲೋಮೀಟ್ರ್ ಬೇಕಾದರೂ ಅವ್ರು ಯೂಸ್ ಮಾಡ್ಕೊಬೋದು. ಸೊ ಇದೆಲ್ಲ ಬೆನಿಫಿಟೇ ಇರುತ್ತೆ ಅವ್ರಿಗೆ. ಈಗ ಹೋಲಿಕೆ ಮಾಡಿಕೊಂಡ್ರೆ, ಈಗ ಪ್ರತಿದಿನ ನೀವು 400 ರೂಪಾಯಿ LPGನೇ ಹಾಕ್ಸ್ತೀರಾ ಅಂತ ಹೇಳಿದ್ರೆ ನಮ್ಮದು ಕಂತು ಬಂದು 7,700 ರೂಪಾಯಿ ಬರುತ್ತೆ ಸರ್.
ತಿಂಗಳದು ಚಾರ್ಜಿಂಗ್ ಪ್ಯಾಕೇಜ್ ಬಂದು 4,500 ರೂಪಾಯಿ ಬರುತ್ತೆ. ಸೊ ಎರಡು ಕ್ಯಾಲ್ಕುಲೇಟ್ ಮಾಡಿದ್ರೆ 12,200 ರೂಪಾಯಿ ಬರುತ್ತೆ. ಸೊ ದಿನಕ್ಕೆ 404 ರೂಪಾಯಿ ಬೀಳುತ್ತೆ ಸರ್. ಸೊ 400 ರೂಪಾಯಿ ಬರೀ ಗ್ಯಾಸ್ಗೆ ಹಾಕ್ಸ್ತೀರಾ, 404 ರೂಪಾಯಿ EMI ಜೊತೆಗೆ ಫ್ಯೂಯಲ್ ತೊಗೊತೀರಾ. ಸೊ ಇದು ಅವ್ರಿಗೆ ಬೆನಿಫಿಟಾ ಲಾಸಾ? ಸೊ ನಾವು ತರೋದೆಲ್ಲ ಚಾಲಕರಿಗೆ ಉಪಯೋಗ ಆಗೋವಂಥದ್ದೇ. ಸೊ ಇದೆಲ್ಲ ಅವ್ರಿಗೆ ಪ್ರತಿಯೊಂದು ಕೂಡ ಈ ಸದುಪಯೋಗ ಪಡಿಸ್ಕೊಳ್ಳೋಕೆ ಸುವರ್ಣಾವಕಾಶ ಅಂತ ಹೇಳ್ಬೋದು ಸರ್, ಹೆಮ್ಮೆಯಿಂದ. ಅಂದರೆ ತುಂಬ ಜನ ಈಗ ಬೆಂಗಳೂರಲ್ಲಿ ದುಡಿಮೆ ಕಟ್ಕೋಬೇಕು ಸರ್, ನನ್ನ ಕಾಲದಲ್ಲಿ ನಾನು ನಿಂತ್ಕೋಬೇಕು, ಒಂದು ಎಲ್ಲಿ ಹೋದ್ರೂ ಕೂಡ ಕೆಲಸ ಸಿಗ್ತಿಲ್ಲ ಅನ್ನೋರಿಗೆ ಆಟೋ ಓಡಿಸ್ತೀನಿ ಅಂತ ಹೇಳೋರಿಗೆ ಅದು ಕೂಡ EV ಆಟೋ ಇವ್ರು ಕೊಡ್ತಾ ಇದ್ದಾರೆ. ಅದು ಕೂಡ ಕೇವಲ 15 ನಿಮಿಷ ಅಂದರೆ 15 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ಸೊ ನಾನು ಹಿಂದೆನೇ ನಾನು ನಿಮ್ಗೆ ತೋರಿಸ್ಕೊಟ್ಟು ನೀವು ನೋಡ್ತಾ ಬೋದು ಬೆಂಗಳೂರಲ್ಲಿ ಮೊದಲೆಲ್ಲ ಏನಾಗೋದಂದರೆ EV ಗಾಡಿ ತೊಗೋಬೇಕಾದ್ರೆ ಸರ್ ಚಾರ್ಜಿಂಗ್ ಸ್ಟೇಷನ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ಇವಾಗ ಅದರದ್ದು ಏನು ಕೂಡ ನೀವು ಯೋಚನೆ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ಎವ್ರಿ 3 ಕಿಲೋಮೀಟರ್ಸ್ ಅಂದರೆ ಪ್ರತಿ 3 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಇರುತ್ತೆ. ಇಲ್ಲೆಲ್ಲನೂ ಕೂಡ ಏನು ಮಾರ್ಕ್ ಮಾಡಿದ್ದಾರೆ ಇವೆಲ್ಲನೂ ಕೂಡ ಬೆಂಗಳೂರಲ್ಲಿರುವಂಥ ಚಾರ್ಜಿಂಗ್ ಸ್ಟೇಷನ್ಸು. ಅಂದರೆ ನೀವು ಆರಾಮಾಗಿ ಇವಾಗ 150 ಕಿಲೋಮೀಟರ್ ಮೈಲೇಜ್ ಬರೋದ್ರಿಂದ ಸೊ ನಿಮಗೆ ಎಷ್ಟು ಸಲ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಸಿಗೋದು ಅಂತ ನೀವೇ ಯೋಚನೆ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲನೂ ಕೂಡ ಈ ರೀತಿ ರೆಡಿ ಮಾಡಿಕೊಡೋವಂಥದ್ದು. ಹೌದು ಸರ್. ಸರ್ ಈ ತರ ಡಬಲ್ ಬ್ಯಾಟ್ರಿ ಬರುತ್ತೆ, ಮೋಟರ್ ಬರುತ್ತೆ ನೋಡಿ. ಇಲ್ಲಿ ಹಾಕೊಂಡ್ರೆ 15 ನಿಮಿಷ ಚಾರ್ಜಿಂಗ್ ಆಗುತ್ತೆ. 15 ನಿಮಿಷ ಇಲ್ಲಿ ನಮ್ಮ ಸ್ಟೇಷನ್ಸ್ ಅಲ್ಲಿ ಹಾಕೊಳ್ಳೋಕೆ. ಸೊ ಇಲ್ಲೊಂದು ಕೊಟ್ಟಿದೀವಿ, ಇಲ್ಲಿ ಹಾಕೊಂಡ್ರೆ ಮನೇಲಿ ಹಾಕೊಳ್ಳೋದು 3 to 4 ಅವರ್ಸ್ ಆಗುತ್ತೆ. ಸೊ ಮನೇಲಿ ಹಾಕೊಂಡ್ರೆ 75 ರೂಪೀಸ್ ಬರುತ್ತೆ ಒಂದು ಫುಲ್ ಚಾರ್ಜ್ಗೆ. ನಮ್ದ್ರಲ್ಲಿ ಹಾಕಿದ್ರೆ 150 ಬರುತ್ತೆ. ಬಟ್ ನಾನು ಅನ್ಲಿಮಿಟೆಡ್, ನೀವು ಎಷ್ಟು ಸಲ ಬೇಕಾದ್ರೂ ಹಾಕೋಬಹುದು, ಎಷ್ಟು ಸಲ ಬೇಕಾದ್ರೂ ಹಾಕೋಬಹುದು. 4,500 ರೂಪೀಸ್ ಪ್ಯಾಕೇಜ್ ಬರುತ್ತೆ. 4,500 ಅದು ಮಂತ್ಲಿ ಪ್ಯಾಕೇಜ್. ಪರ್ ಡೇ ಪ್ಯಾಕೇಜ್ ಬರುತ್ತೆ, ಪರ್ ವೀಕ್ ಪ್ಯಾಕೇಜ್ ಬರುತ್ತೆ. ಸೊ ಈಗ ನಾವು 100 ವೆಹಿಕಲ್ಸ್ಗಳು ಕೊಟ್ಟಿದ್ದೀವಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಅವರು ತುಂಬಾ ಖುಷಿ ಪಡ್ತಾರೆ. ಹಾಗಾಗಿ ಇದು ತುಂಬಾ ವೇಗವಾಗಿ ನಿಮಗೆ ಗಾಡಿ ಚಾಲನೆ ಮಾಡೋದು ಕೂಡ ತುಂಬಾ ಸಲೀಸಾಗಿದೆ, ಈಸಿ ಆಗಿದೆ. ಯಾವುದೇ ಥರ ತೊಂದರೆ ತಾಪತ್ರಯ ಆಮೇಲೆ ಸೌಂಡು ಪೊಲ್ಯೂಷನ್ನು ಯಾವುದೇ ರೀತಿ ಇಲ್ಲ. ಇದು ಒಂಥರ ದೇಶ ಸೇವೆ ಇದ್ದಂಗೆ. ಹೌದು. ಓಕೆ, ಸೊ ನೋಡಿದ್ರಲ್ಲ. ಸೊ ಈ ರೀತಿ ನೀವೇನಾದರೂ ನಿಮ್ಮ ಹತ್ರನೇ ಆಟೋ ಇದ್ದು ನೀವೇನಾದರೂ ಮಾಡಿಸ್ಬೇಕಂದ್ರೆ ಸೊ ಅದು ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಇಲ್ಲಾಂದರೆ ಇಲ್ಲ ಸರ್ ನನ್ನ ಹತ್ರ ಆಟೋ ಇಲ್ಲ, ನನಗೆ ಆಲ್ರೆಡಿ ಒಂದು ವೆಹಿಕಲ್ ಜೊತೆ ನನಗೆ ಈ ಥರ ಮಾಡಿಕೊಡಿ ಅಂದರೆ ಅದೂ ಕೂಡ ಇರುತ್ತೆ. ಸರ್ ಇವಾಗ ಅವ್ರದ್ದೇ ಆಟೋ ಇತ್ತು ಅಂದರೆ ಏನು ಚಾರ್ಜಸ್ ಆಗುತ್ತೆ ಸರ್ ಇದಕ್ಕೆಲ್ಲ? ಸರ್ 2,05,000 ರೂಪಾಯಿ ಆಗುತ್ತೆ ವಿತ್ RTO ಸೇರಿ. ನಾವು ಸಿಂಗಲ್ ಬ್ಯಾಟ್ರಿನೂ ಮಾಡ್ತೀವಿ, ಡಬಲ್ ಬ್ಯಾಟ್ರಿನೂ ಮಾಡ್ತೀವಿ. ಸಿಂಗಲ್ ಬ್ಯಾಟ್ರಿ ಮಾಡೋದ್ರಿಂದ ನಿಮ್ಗೆ 1.5 ಲಕ್ಷದ ಒಳಗಡೆ ಖರ್ಚು ಬೀಳುತ್ತೆ. ಡಬಲ್ ಬ್ಯಾಟ್ರಿ ಮಾಡೋದ್ರಿಂದ 2,05,000 ರೂಪಾಯಿ ಬೀಳುತ್ತೆ. ಸೊ ನೀವು ಡಬಲ್ ಬ್ಯಾಟ್ರಿ ಮಾಡಿಸ್ಕೊಂಡ್ರೆ 150, 130 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬರುತ್ತೆ ರೋಡಲ್ಲಿ 100%. ಸೊ ನೀವು ಸಿಂಗಲ್ ಬ್ಯಾಟ್ರಿ ಹಾಕೊಂಡ್ರೆ 60-70 ಮೈಲೇಜ್ ಬರುತ್ತೆ. ಸೊ ನಿಮಗೆ ಅವಾಗ ಹೋಗ್ಬೇಕಾಗುತ್ತೆ ಚಾರ್ಜ್ ಸ್ಟೇಷನ್ಗೆ. ಸೊ ಡಬಲ್ ಬ್ಯಾಟ್ರಿ ಅವರು ಚಾಯ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೇದು. ಓಕೆ, ಒಂದು ವೇಳೆ ಸರ್ ಅವ್ರ ಹತ್ರ ಈಗ ಆಟೋ ಇಲ್ಲ, ಸೊ ನೀವು ವಿತ್ ಆಟೋನೇ ಅವ್ರಿಗೆ ಮಾಡ್ಕೊಡ್ಬೇಕಾದ್ರೆ ಏನು ಚಾರ್ಜಸ್ ಇದೆ? ಸರ್ ನಮ್ಮ ಹತ್ರ ಆಲ್ಮೋಸ್ಟ್ ಸ್ಟಾಕ್ ಇದೆ. ಅವ್ರಿಗೆ ವಿತ್ ಆಟೋ ಬೇಕು ಅಂದರೆ ಮಾಡಲ್ ಮೇಲೆ ಡಿಸೈಡ್ ಆಗುತ್ತೆ. 13 ಇಂದ 19 ವರೆಗೂ ಮಾಡ್ತೀವಿ. ಅವ್ರು ಯಾವ ಮಾಡಲ್ ಡಿಸೈಡ್ ಮಾಡ್ಕೊಳ್ತಾರೆ, ಯಾವುದನ್ನು ತೊಗೊಳ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಒಂದು ಅಂದಾಜಾಗಿ ಲೆಕ್ಕ ಹಾಕ್ತೀವಿ ಅಂದ್ರೆ ಒಂದು 80,000 ರೂಪಾಯಿವರೆಗೂ ಆಗ್ಬೋದು. ಟಿಂಕರ್ ಪೇಂಟ್ ಎಲ್ಲ ನೀಟಾಗಿರೋ ಗಾಡಿ. ಸೊ ಓವರ್ ಆಲ್ ನಿಮಗೆ 2,85,000 ರೂಪಾಯಿ ಆಗುತ್ತೆ. ಅದರಲ್ಲಿ ನೀವು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲನೂ ಲೋನ್ ಮಾಡ್ಕೊಡ್ತೀವಿ. ಓಕೆ, 50,000 ಡೌನ್ ಪೇಮೆಂಟ್. 50,000. ಓಕೆ, ಏನೇನು ಫೀಚರ್ಸ್ ಇರುತ್ತೆ ಸರ್? ಸರ್ ನೋಡಿ ಸರ್, ರಿವರ್ಸ್ ಇದೆ, ನ್ಯೂಟ್ರಲ್ ಇದೆ, ಈಕೋ ಮೂಡ್ ಇದೆ, ಸ್ಪೀಡ್ ಮೂಡ್ ಇದೆ. ಈ ಈಕೋ ಮೂಡಲ್ಲಿ ನಿಮಗೆ ಜಾಸ್ತಿ ಮೈಲೇಜ್ ಬರುತ್ತೆ. ಸೊ ಈ ಥರ ಸ್ಕ್ರೀನ್ ಬರುತ್ತೆ ನಿಮ್ಗೆ. ಇದರಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಚಾರ್ಜಿಂಗ್ ಇದೆ, ಯಾವ ಮೂಡಲ್ಲಿದೆ ಅನ್ನೋದು ಕೂಡ ಇಲ್ಲೇ ತೋರಿಸುತ್ತೆ. ಸೊ ಇದರಲ್ಲಿ ಏನಂದರೆ ನೀವು ಈಕೋ ಮೂಡಿಂದ ನ್ಯೂಟ್ರಲಿಂದ ಈಕೋ ಮೂಡ್ಗೆ ಹಾಕ್ಕೊಂಡು ಎಕ್ಸಲೇಟರ್ ಕೊಟ್ಟರೆ ಮೂವ್ ಆಗುತ್ತಲ್ವಾ, ಇದನ್ನು ಉಲ್ಟಾ ಮಾಡಿದ್ರೆ ಬ್ರೇಕ್ ಆಗುತ್ತೆ. ಓಕೆ, ಅಂದರೆ ಹಿಂದೆ ತಿರುಗಿಸಿದ್ರೆ ಬ್ರೇಕ್ ಅದು? ಬ್ರೇಕ್ ಸರ್. ಓಕೆ, ಆಗುತ್ತೆ. ಯಾವುದೇ ಗೇರ್ ಇರಲ್ಲ, ಕ್ಲಚ್ ಇರಲ್ಲ, ತಲೆನೋವಿಲ್ಲ, ಯಾವುದೇ ನಾಯ್ಸ್ ಇರಲ್ಲ, ಎತ್ತಾಕಲ್ಲ. ಸೊ ಅವ್ರಿಗೆ ಎಲೆಕ್ಟ್ರಿಕ್ ಗಾಡಿಲೇ ಒಂದು ಬೊಂಬಾಟ್ ವೆಹಿಕಲ್ನ ತಂದಿದ್ದೀವಿ ಸರ್. ಸರ್ ಈಗ ನೀವು ಬಜಾಜ್ ಗಾಡಿಗಳು ಕೊಡ್ತಾ ಇದ್ದೀರಲ್ವಾ, ಈಗ ಬೇರೆ ಬ್ರ್ಯಾಂಡ್ ಎಲ್ಲ ಇರುತ್ತಲ್ಲ ಸರ್, ಅವರೆಲ್ಲ ಏನು ಸಹ ಮಾಡೋದು, ಎಕ್ಸ್ಚೇಂಜ್ ಏನಾದ್ರು ರೀತಿಯಾ? ಹೌದು, ಅಂದರೆ ನೀವು TVS, ಅಪ್ಪೆ ಅಥವಾ ನಾವು 2013ಗಿಂತ ಹಿಂದಿನ ಹಳೆ ಗಾಡಿಗಳಿಗೆ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ಆ ಗಾಡಿಗಳಿಗೂ ಒಂದು ಆಪ್ಷನ್ ಇದೆ. ಏನಂದರೆ ಅವ್ರು ಹಳೆ ಗಾಡಿಗಳನ್ನ ತಗೊಬಂದು ಎಕ್ಸ್ಚೇಂಜ್ ಮಾಡಿಕೊಂಡು ನಮ್ಮ ಹತ್ರ ಇರೋ 13 ಅಬೋವ್ ಮಾಡೆಲ್ ಗಾಡಿ ವೆಹಿಕಲ್ಗಳನ್ನ ಅವರು ತೊಗೊಂಡು ರೆಟ್ರೋಫಿಟ್ ಮಾಡಿಸ್ಕೊಬೋದು. ಓಕೆ, ಆ ಆಪ್ಷನ್ ಇದೆ. ಅವ್ರ ಹಳೆ ಗಾಡಿಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಓಕೆ, ಎಕ್ಸ್ಚೇಂಜ್ ಸಿಗುತ್ತೆ. ಮತ್ತೆ ಸರ್ ಇವಾಗ ಯಾವುದೇ ಗಾಡಿ ತೊಗೊಬೇಕು ಹೋದ್ರು ಸರ್ ವಾರಂಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ವಾರಂಟಿ ಎಲ್ಲ ಯಾವ ರೀತಿ ಸರ್? ಬೇರೆ ಶೋರೂಮ್ಗಳಿಗಿಂತ ಹೊಸ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀವಿ. ಅಂದರೆ 5 ವರ್ಷ, 2 ಲಕ್ಷ ಕಿಲೋಮೀಟರ್ ಸರ್. ಓಕೆ, 2 ಲಕ್ಷ. ಬೇರೆ ಶೋರೂಮ್ಗಳಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ 6 ವರ್ಷ ಕೊಡ್ತಾರೆ, 1,20,000, 1,60,000 ಕಿಲೋಮೀಟ್ರ್ ವಾರಂಟಿ ಕೊಡ್ತಾರೆ. ಅಥವಾ 5 ವರ್ಷ 2 ಲಕ್ಷ ಕೊಡ್ತಾರೆ, 3 ವರ್ಷ ವಾರಂಟಿ ಬರ್ತಾರೆ. ಸೊ ನಮ್ದ್ರಲ್ಲಿ ಆಗಿಲ್ಲ. 5 ವರ್ಷ 2 ಲಕ್ಷ ಕಿಲೋಮೀಟ್ರು. ನೀವು ಯಾವ್ದು ಬೇಕಾದ್ರೂ ಯಾವುದನ್ನ ಫಸ್ಟ್ ಕ್ರಾಸ್ ಮಾಡ್ತೀರೋ ಆ ವಾರಂಟಿ ಮುಗಿಯುತ್ತೆ.
ಸೊ ವಾರಂಟಿ ಮುಗಿಯುತ್ತೆ ಅಂತ ಹೇಳಿ 5 ವರ್ಷಕ್ಕೇನೆ ಗಾಡಿ ಹಾಳಾಗ್ಬಿಡುತ್ತಾ, ಬ್ಯಾಟ್ರಿ ಹೋಗ್ಬಿಡುತ್ತಾ ಅಂತಲ್ಲ. ನಾವು FC-ನೇ 10 ವರ್ಷ ಕೊಡ್ತಾ ಇದೀವಿ ಬ್ಯಾಟ್ರಿಗೆ. ಓಕೆ. ಸೊ ಹಾಗಾಗಿ ನಿಮಗೆ ಅಂದಾಜಾಗಿ 15 ವರ್ಷದವರೆಗೂ ಬ್ಯಾಟ್ರಿ ಈಸಿಯಾಗಿ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಬರಲ್ಲ. ಇದರಲ್ಲಿ ಸೆಲ್ಗಳು ಬರ್ತವೆ ಸರ್. ಈ ಸೆಲ್ಗಳು ಹೋಗ್ತಾ ಇರುತ್ತೆ 800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ, ಈ ರೀತಿ ಸೆಲ್ಗಳ ಪ್ರೈಸ್ ಇರುತ್ತೆ. ನಮ್ಮ ಗಾಡಿಗಳಲ್ಲಿ ಡಬಲ್ ಬ್ಯಾಟ್ರಿ ಇರೋದ್ರಿಂದ 68 ಸೆಲ್ಸ್ಗಳು ಬರ್ತವೆ. ಸೊ ಇವರು ಸೆಲ್ಸ್ಗಳನ್ನ ಚೇಂಜ್ ಮಾಡ್ಕೊಂಡ್ರು ಅದು ಹಂಗೆ 15 ವರ್ಷದವರೆಗೂ ತಳ್ಳಾಕೊಂಡು ಹೋಗ್ಬೋದು, ಯಾವುದೇ ಥರ ಬದಲಾವಣೆ ಆಗಲ್ಲ ಅದು. ಓಕೆ. ಮತ್ತು ಸರ್ ಇವಾಗ ಇವೆಲ್ಲ ಪ್ಯಾಸೆಂಜರ್ ಆಟೋಗಳಲ್ವಾ, ಸೊ ಪರ್ಮಿಟ್ ಎಲ್ಲ ಹೇಗೆ ಸರ್? ಸರ್ ಪರ್ಮಿಟು ಈಗ ಗೌರ್ಮೆಂಟು ಹೊಸ ಆದೇಶ ಮಾಡಿದೆ, ಏನಂದರೆ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳು ಕೂಡ ಪರ್ಮಿಟ್ ಬೇಕು ಅಂತ. ಸೊ ಈ ಗಾಡಿಗಳಲ್ಲಿ, ನಿಮ್ಮ ಹಳೆಯ ಗಾಡಿಗಳಲ್ಲಿ ಪರ್ಮಿಟ್ ಇದ್ದರೆ ಆ ಪರ್ಮಿಟ್ನ ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ ಹೊಸ ರೂಲ್ ಪ್ರಕಾರ ಒಂದು DLಗೆ ಒಂದೇ ಪರ್ಮಿಟು, ಅದು ಟ್ರಾನ್ಸ್ಫರ್ ಪರ್ಮಿಟ್ ಆಗಲಿ, DL ಪರ್ಮಿಟ್ ಆಗಲಿ, ಲೇಡೀಸ್ ಪರ್ಮಿಟ್ ಅಂತ ಕೊಡ್ತಾರೆ, ಆ ಪರ್ಮಿಟ್ ಆಗಲಿ, ಎಲ್ಲರಿಗೂ ಒಂದು DLಗೆ ಒಂದೇ ಪರ್ಮಿಟ್ ಅಂತ ಮಾಡಿದ್ದಾರೆ. ಸೊ ನಿಮ್ಮ ಹಳೆ ಪರ್ಮಿಟ್ ಇತ್ತು ಅಂತ ಆದರೆ ಆ ಪರ್ಮಿಟ್ನ ಕಂಟಿನ್ಯೂ ಮಾಡ್ಕೊಡ್ತೀವಿ. ಹಳೆ ಪರ್ಮಿಟೇ ಇಲ್ಲ, ಗಾಡಿ ಪರ್ಮಿಟ್ ಇಲ್ಲದೇ ಇಷ್ಟು ದಿವಸ ರನ್ ಆಗಿದೆ ಅಂತ ಹೇಳಿದ್ರೆ ನಾವು ಎಲೆಕ್ಟ್ರಿಕ್ ಪರ್ಮಿಟ್ ಅಂದರೆ ಪರ್ಮಿಟ್ ಅಂತ ಪರ್ಮಿಟ್ ಕೊಡ್ತೀವಿ ಉಚಿತವಾಗಿ. ಓಕೆ. ಪರ್ಮಿಟ್ ಸಿಗುತ್ತೆ ಅಲ್ಲಿಗೆ? ಪರ್ಮಿಟ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಪರ್ಮಿಟ್ ಕಡ್ಡಾಯ ಮಾಡಿರೋದ್ರಿಂದ ಸೊ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಒಟ್ನಲ್ಲಿ ಪರ್ಮಿಟ್ ಬೇಕು. ಸೊ ಹಾಗಾಗಿ ನಿಮ್ಮ ಹಳೆ ಪರ್ಮಿಟ್ ಇದ್ದರೆ ಪರ್ಮಿಟ್ ಕಂಟಿನ್ಯೂ ಮಾಡ್ತೀವಿ. ಪರ್ಮಿಟೇ ಇಲ್ಲ ಆ ಗಾಡೀಲಿ ಇದ್ದರೆ ನಾವು ಉಚಿತವಾಗಿ ಪರ್ಮಿಟ್ ಕೊಡ್ತೀವಿ. ಹಾಂ ಸರ್. ಈಗ ಗಾಡಿದೆಲ್ಲ ಡೀಟೇಲ್ ಕೊಟ್ಟು 40,000 50,000 ಡೌನ್ ಪೇಮೆಂಟ್ ಎಲ್ಲ ಹೇಳಿದ್ರಿ ಸರ್. ಈಗ ಡೌನ್ ಪೇಮೆಂಟ್ಗೆ ದುಡ್ಡಿಲ್ಲ ಅಂದರೆ ಸರ್, ಈಗ ಸ್ವಲ್ಪ ಜನ ಏನು ಮಾಡ್ತಾರೆ, ರೆಂಟ್ ಕೊಡಿಸ್ತಾ ಇರ್ತಾರೆ, ಒಂದು ದಿನಕ್ಕೆ ಇಷ್ಟಿಷ್ಟು ಅಂತೆಲ್ಲ ಕೊಡ್ತಾ ಇರ್ತಾರೆ. ಹೌದು. ವಾರದ್ದು ರೆಂಟು ಕೂಡ ಕೊಡ್ತಾ ಇರ್ತಾರೆ. ಸೊ ಆ ಥರದವ್ರಿಗೆ ಏನಾದರೂ ಫೆಸಿಲಿಟಿ ಇದೆಯಾ ಸರ್? ಸರ್ ಏನಿಲ್ಲ, ಇವಾಗ ಅವ್ರ ಹತ್ರ ಗಾಡಿ ತೊಗೊಳಕ್ಕೆ ದುಡ್ಡಿರಲ್ಲ, ಅಥವಾ ಅವ್ರ ಹತ್ರ ಗಾಡಿ ಇರಲ್ಲ, ನಮ್ಮ ಡೌನ್ ಪೇಮೆಂಟ್ ಏನಿದೆ ಅದನ್ನು ಕಟ್ಟೋಕ್ಕೂ ದುಡ್ಡಿರಲ್ಲ. ಸೊ ಅಂಥವ್ರಿಗೆ ಹೊಸ ಥರ ಒಂದು ಸ್ಕೀಮ್ ಮಾಡಿದ್ದೀವಿ, ಅಂದರೆ ರೆಂಟ್ ಥರನೇ, ರೆಂಟ್ ಅಲ್ಲ. ಅಂದರೆ ಯಾವ ಥರ ಅಂದರೆ ನಾವು ನಮ್ಮ ಗಾಡಿ ರೆಡಿ ಇರುವಂಥ ಗಾಡಿನ ಅವರು ಕೊಡ್ತೀವಿ, ಕೆಲವು ದಿನಗಳ ಸಮಯ ತೊಗೊಂಡು RTO ಮಾಡಿ ಅವ್ರಿಗೊಂದು ಗಾಡಿ ಕೊಡ್ತೀವಿ. ಆ ಗಾಡಿನ ರೆಂಟ್ ಥರನೇ ಡೈಲಿ ಕಟ್ಕೊಂಡು ಹೋಗಿ ಮಂತ್ಗೆ EMI ಥರ ಲೆಕ್ಕ ಬರುತ್ತೆ. ಸೊ ಲೀಸ್ ಅಂತ ಹೇಳ್ಬೋದು. ಇದನ್ನು ಕಟ್ಕೊಂಡು ಒಂದಿಷ್ಟು ವರ್ಷ ಅಂದರೆ 36 ತಿಂಗಳು, 3 ವರ್ಷ ಅಂತ ನಮ್ಮದು EMI ಪೀರಿಯಡ್ ಇದೆ. ಆ ಪೀರಿಯಡ್ವರೆಗೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಗಾಡಿ ಸ್ವಂತವಾಗಿ ಅವರೇ ಎತ್ಕೊಳ್ಬೋದು. ಯಾವುದೇ ಥರ ರೆಂಟ್ ಪೇ ಮಾಡೋದಿರಲ್ಲ. EMIನ ರೆಂಟ್ ಮುಖಾಂತರ, ರೆಂಟ್ ಥರ ಪೇ ಮಾಡ್ಬೋದು. ಸರ್ ನೋಡಿ, ಎಕ್ಸ್ಪೆನೆಂಟ್ ಆ್ಯಪ್ ಅಂತ ಬರುತ್ತೆ, ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನಿಮಗೆ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡ್ರೆ ನಿಯರ್ ಬೈ ಎಲ್ಲಿದ್ದೀವಿ, ನಂದಿನಿ ಲೇಔಟ್, ಅದನ್ನು ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಸೊ ಈ ಬ್ಲೂ ಕಲರ್ ಏನು ಚುಕ್ಕಿ ಕಾಣಿಸ್ತಾ ಇದೆ ಆ ಥರ ಬಂತು ಅಂದರೆ ನಿಯರ್ ಬೈ ಇದೆ ಅದು ಅಂತ. ಸೊ ಬೆಂಗಳೂರಲ್ಲಿ ನೋಡಿ ಇಷ್ಟು ಕಡೆ ನಮ್ಮದು ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ನಿಮಗೆ ಇನ್ನೂ ವಿವರವಾಗಿ ಹೇಳಬೇಕು ಅಂದರೆ ಹೊಸೂರುವರೆಗೂ ಇದೆ, ಆಮೇಲೆ ನೆಲಮಂಗಲವರೆಗೂ ಇದೆ. ಸೊ ಈ ರೆಡ್ ಕಲರ್ ಏನಿದೆ ಇಲ್ಲಿ ಕರೆಂಟ್ ಇಲ್ಲ ಅಂತ ಅರ್ಥ. ಸೊ ಮೈಸೂರು ರೋಡಿಗೆ ಬಂದರೆ ನಿಮಗೆ ಕುಂಬಳಗೋಡ್ವರೆಗೂ ಇದೆ, ನಿಮಗೆ ದೇವನಹಳ್ಳಿವರೆಗೂ ಇದೆ, ಈ ಕಡೆ ಹೊಸಕೋಟೆವರೆಗೂ ಇದೆ. ಸೊ ಇವಾಗ ನಂದಿನಿ ಲೇಔಟ್ ಅಂತ ನಿಯರ್ ಬೈ ಅಂತ ತೋರಿಸ್ತಾ ಇದೆಯಲ್ಲ, ಅದನ್ನು ಗೆಟ್ ಡೈರೆಕ್ಷನ್ಸ್ ಅಂತ ಹೊಡೆದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ನಮಗೆ ಬೈಕಲ್ಲಿ ಅಂದರೆ 4 ನಿಮಿಷ ಆಗುತ್ತೆ. ಸ್ಟಾರ್ಟ್ ಅಂತ ಕೊಟ್ಟರೆ 1 ಕಿಲೋಮೀಟ್ರಲ್ಲಿ ನಿಮಗೆ ಈ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ ಸರ್. ನೋಡಿ ಈ ಥರ ಇವಾಗ ಎಕ್ಸಲೇಟರ್ ಕೊಟ್ಟಿದ್ದೀವಿ, ಮುಂದೆ ಹೋಗ್ತಾ ಇದೆ, ಉಲ್ಟಾ ಮಾಡ್ತೀನಿ ನೋಡಿ, ಸ್ಟಾಪ್ ಆಗುತ್ತೆ. ಓಕೆ. ಸೊ ಕೆಲವರು ಅನ್ಕೋಬೋದು ಕೆಳಗಡೆ ಬ್ರೇಕ್ ಏನೋ ಟಚ್ ಮಾಡ್ತಿದ್ದಾರೆ ಅಂತ. ಬ್ರೇಕ್ ಬೇಕಾದ್ರೆ ಕಾಲೇ ತೆಗೆದುಬಿಟ್ಟಿರ್ತೀನಿ ನೋಡಿ. ಈಗ ಎಕ್ಸಲೇಟರ್ ಕೊಟ್ಟಿದ್ದೀನಿ, ಹೋಗ್ತಾ ಇದೆ, ಮುಂದೆ ಮಾಡ್ತಾ ಇದ್ದೀನಿ, ಸ್ಟಾಪ್ ಆಯಿತು. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಲೈನರ್ ಹೋಗಲ್ಲ, ಡ್ರಮ್ ಹೋಗಲ್ಲ. ಸೊ ಇದನ್ನು ಎಕ್ಸ್ಟ್ರಾ ಖರ್ಚು ಏನಿದೆ ಅದು ಇನ್ನೂ ಮಿಗುತ್ತೆ. ಸೊ ಮೋಟ್ರಲ್ಲೇ ಕಂಟ್ರೋಲ್ ಆಗಿರೋದ್ರಿಂದ ನೀವು ಮತ್ತೆ ಉಲ್ಟಾ ಅಂದರೆ ಬ್ರೇಕ್ನ ಎಕ್ಸಲೇಟ್ರಲ್ಲೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಮತ್ತೆ ಚಾರ್ಜಿಂಗ್ ಆಗುತ್ತೆ ರಿವಲ್ಟ್. ಓಕೆ. ಬ್ರೇಕ್ ಈ ಥರ ಉಲ್ಟಾ ಯೂಸ್ ಮಾಡೋದ್ರಿಂದ ಮತ್ತೆ ಚಾರ್ಜಿಂಗ್ ಇದಾಗುತ್ತೆ. ಓಕೆ. 5ರಿಂದ 10% ನಿಮಗೆ ಸೇವ್ ಆಗುತ್ತೆ. ಸರ್ ನೋಡಿ, ಇದೇ ನಮ್ಮ ಚಾರ್ಜಿಂಗ್ ಸ್ಟೇಷನು, ಇದೇ ಥರ ಇರುತ್ತೆ ಚಾರ್ಜಿಂಗ್ ಸ್ಟೇಷನು. ಬೆಂಗಳೂರಲ್ಲಿ ಪ್ರತಿಯೊಂದು ಗಲ್ಲಿಲೂ ಇದೆ, 3 ಕಿಲೋಮೀಟ್ರಿಗೂ ಪ್ರತಿ ಕಡೆನೂ ಮಾಡಿದ್ದೀವಿ. ಬೆಂಗಳೂರು ಬಾರ್ಡ್ರಲ್ಲೂ ಕೂಡ ಇದೆ. ಸೊ ನಿಮ್ಗೆ ಈ ಥರ ಇದೆ, 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲಿ ಏನಕ್ಕೆ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ ಅಂದರೆ ವಾಟ್ರು ಮತ್ತು ಕೂಲೆಂಟು ಎರಡೂ ಒಳಗಡೆ ಹೋಗೋದ್ರಿಂದ ಇದು 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ. ಮಾತ್ರ ಪ್ಯಾಸೆಂಜರ್ ಮಾತ್ರ ಅಲ್ಲ, ಗೂಡ್ಸ್ ಗಾಡಿಗಳು ಸಿಗುತ್ತೆ ನಿಮಗೆ ಇದೇ ಥರದ್ದು. ಸೊ ಇದರಲ್ಲಿ ನಿಮಗೆ 2 ಕಂಪ್ನಿ ಸಿಗುತ್ತೆ, ಅಲ್ಟಿಗ್ರೀನು ಮತ್ತು OSM ಅಂತ. ಸೊ ಗೂಡ್ಸು ಸಿಗುತ್ತೆ, ಪ್ಯಾಸೆಂಜರು ಸಿಗುತ್ತೆ. ಯಾವುದೇ ತೊಗೊಂಡ್ರು ನಮ್ಮ ಹತ್ರ 15 ಮಿನಿಟ್ಸ್ ಚಾರ್ಜಿಂಗೇ ಆಗಿದೆ ಸರ್.